ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಶಾಲ್. ನೀವು ನೋಡ್ತಿರುವುದು ಆರಾಧ್ಯ ಎಜುಕೇಶನ್ ಯೂಟ್ಯೂಬ್ ಚಾನಲ್. ನೀವು ಇನ್ನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತುತ್ತಾ ನಮ್ಮ ಚಾನಲ್ಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಒಂದು ಮಾಹಿತಿ ಶೇರ್ ಮಾಡ್ತಾ ಇದೀವಿ ಅಂದ್ರೆ ಕ್ರಾಪ್ ಮ್ಯೂಸಿಯಂ ಅಂದ್ರೆ ಕನ್ನಡದಲ್ಲಿ ಬೆಳೆ ಸಂಗ್ರಹಾಲಯ. ಈ ಒಂದು ಕೋರ್ಸ್ BSc ಅಗ್ರಿಕಲ್ಚರ್ ಅವ್ರಿಗೆ ಯಾವಾಗ ಆಫರ್ ಆಗುತ್ತೆ ಅಂದ್ರೆ ದ್ವಿತೀಯ ವರ್ಷದ ಅಂದ್ರೆ ಸೆಕೆಂಡ್ ಇಯರ್ ನ ಫಸ್ಟ್ ಸೆಮ್ಗೆ ಇದೊಂದು ಕೋರ್ಸ್ ಅಪ್ಲೈ ಆಗುತ್ತೆ. ಈ ಒಂದು ಕೋರ್ಸ್ ನಮಗೆ ತಗೊಂಡಿದ್ದು ಡಾಕ್ಟರ್ ಚೈತ್ರ ಮೇಡಮ್ ಅವರು. ಈ ಒಂದು ಕ್ರಾಪ್ ಮ್ಯೂಸಿಯಂ ಅಲ್ಲಿ ನಾವು 40ಕ್ಕೂ ಹೆಚ್ಚು ಒಂದು ಕ್ರಾಪ್ ಗಳನ್ನು ಒಂದು ಬೆಳೆಯನ್ನು ಬೆಳೆದಿದ್ದೇವೆ ಅಂತ ಹೇಳ್ಬೋದು. ಆ ಒಂದು ಕ್ರಾಪಿನ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಥ್ಯಾಂಕ್ ಯು. ನನ್ ಕ್ರಾಪ್ ಬಂದ್ಬಿಟ್ಟು ಆರ್ಸ್ ಗ್ರಾಮ. ಇದು ಕನ್ನಡದಲ್ಲಿ ಹುರುಳಿಕಾಳು ಅಂತ ಕರೀತಾರೆ. ಮತ್ತೆ ಈ ಕ್ರಾಪ್ ಬೆಳೆದಿರೋ ಸ್ಪೇಸಿಂಗ್ 30x8. ಮತ್ತೆ ಇದು ಈಲ್ಡ್ ಬಂದ್ಬಿಟ್ಟು ಪರ್ ಹೆಕ್ಟರ್ಗೆ 8 to 10 ಕ್ವಿಂಟಲ್ ಪರ್ ಹೆಕ್ಟರ್ ಈಲ್ಡ್ ಬರುತ್ತೆ. ಟಾಪ್ ಬಂದ್ಬಿಟ್ಟು ಕಾಬೂಲಿ ಕಡ್ಲಿ. ಇದರ ಸ್ಪೇಸಿಂಗ್ 45 x 15 ಸೆಂಟಿಮೀಟರ್. ಇದರ ಅವರೇಜ್ ಹೇಳ್ ಬಂದ್ಬಿಟ್ಟು 900 ರಿಂದ 1500 kg ಪರ್ ಹೆಕ್ಟರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣವ್. ನನ್ನ ಕ್ರಾಪ್ ಬಂದು ಮೇಜು, ಕನ್ನಡದಲ್ಲಿ ಮೆಕ್ಕೆಜೋಳ ಅಂತಾರೆ. ಸ್ಪೇಸಿಂಗ್ ಬಂದ್ಬಿಟ್ಟು 60-30. ಎಕ್ಸ್ಪೆಕ್ಟೆಡ್ ಈಲ್ಡ್ 3000 kg ಪರ್ ಹೆಕ್ಟರ್. ನನ್ನ ಹೆಸರು ಪೂರ್ಣಶ್ರೀ. ನನ್ನ ಕ್ರಾಪ್ ಬಂದು ಫಾಡರ್ ಸೋರ್ಗಮ್. ಇದನ್ನ ಕನ್ನಡದಲ್ಲಿ ಸೋರ್ಗಮ್ನ ಬಿಳಿ ಜೋಳ ಅಂತಾರೆ. ನಂದು ಮೇವಿನ ಬಿಳಿ ಜೋಳ. ಇದ್ರ ಸ್ಪೇಸಿಂಗ್ ಬಂದ್ಬಿಟ್ಟು 45 x 15 ಸೆಂಟಿಮೀಟರ್. ಎಕ್ಸ್ಪೆಕ್ಟೆಡ್ ಈಲ್ಡ್ 20 to 30,000 kg ಪರ್ ಹೆಕ್ಟರ್. ನಮಸ್ಕಾರ. ನನ್ನ ಹೆಸರು ರಾಹುಲ್ ಜೈನ್ ಅಂತ. ನಮ್ ಕ್ರಾಪ್ ಬಂದ್ಬಿಟ್ಟು ವೀಟ್ ಅಂತ. ನಾವು ಅದರ ಸೈಂಟಿಫಿಕ್ ನೇಮ್ ನೋಡ್ಬೇಕಾದ್ರೆ ಟಿಟಿಕಮ್ ಎಸ್ಟಿಎಂ ಅಂತ. ಮತ್ತೆ ಅದರ ಸ್ಪೇಸಿಂಗು 18 x 5 ಸೆಂಟಿಮೀಟರ್. ಅದ್ರ ಈಲ್ಡ್ 10 ಕ್ವಿಂಟಲ್ಸ್ ಪರ್ ಹೆಕ್ಟರ್ ಅಷ್ಟೇ. ನಮಸ್ತೆ, ನಾನು ಪ್ರೀತಿ. ಈ ಬೆಳೆ ಬಂದು ಸ್ವೀಟ್ ಕಾರ್ನ್. ಇದ್ರ ಸ್ಪೇಸಿಂಗ್ ಬಂದ್ಬಿಟ್ಟು 75 ರಿಂದ 15 ಸೆಂಟಿಮೀಟರ್. ಈಲ್ಡ್ ಬಂದ್ಬಿಟ್ಟು 30,000 kg ಪರ್ ಹೆಕ್ಟರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಚಿನ್. ನನ್ನ ಕ್ರಾಪ್ ಬಂದು ಚಿಕ್ಪಿ. ಇದನ್ನು ಕನ್ನಡದಲ್ಲಿ ಕಡಲೆ ಕಾಯಿ ಅಂತಾರೆ. ಇದ್ರ ಸ್ಪೇಸಿಂಗ್ ಬಂದು 30 x 10 ಸೆಂಟಿಮೀಟರ್. ಇದ್ರ ಎವರೇಜ್ ಈಲ್ಡ್ ಬಂದು 973 kg ಪರ್ ಹೆಕ್ಟರ್. ನನ್ನ ಹೆಸರು ತೇಜಸ್ವಿನಿ. ಈ ಕ್ರಾಪ್ ಬಂದ್ಬಿಟ್ಟು ಬೇಬಿ ಕಾರ್ನ್. ಇದ್ರದ್ದು ಹೀಲ್ಡ್ ಬಂದ್ಬಿಟ್ಟು 1500 to 1900 kg ಪರ್ ಹೆಕ್ಟರ್. ಇದ್ರ ಸ್ಪೇಸಿಂಗ್ 16 to 30 ಸೆಂಟಿಮೀಟರ್. ನಮಸ್ಕಾರ. ನನ್ನ ಕ್ರಾಪ್ ಬಂದ್ಬಿಟ್ಟು ಫಿಲ್ಬಿನ್ ಅಂತ. ಮತ್ತೆ ಅದರ ಸ್ಪೇಸಿಂಗು 45 x 15 ಸೆಂಟಿಮೀಟರ್. ಮತ್ತೆ ಅದ್ರ ಈಲ್ಡ್ ಬಂದ್ಬಿಟ್ಟು 70 to 80 kg ಪರ್ ಹೆಕ್ಟರ್. ನನ್ನ ಹೆಸರು ಪ್ರಿಯಾ. ನನ್ನ ಬೆಳೆ ಬಂದ್ಬಿಟ್ಟು ಮೆಕ್ಕೆಜೋಳ. ಸ್ಪೇಸಿಂಗ್ ಬಂದ್ಬಿಟ್ಟು 45 to 20 ಸೆಂಟಿಮೀಟರ್. ಈಲ್ಡ್ ಬಂದ್ಬಿಟ್ಟು 40,000 to 45,000 kg ಪರ್ ಹೆಕ್ಟರ್. ನನ್ನ ಹೆಸರು ರಶ್ಮಿ. ನನ್ನ ಕ್ರಾಪ್ ಬಂದ್ಬಿಟ್ಟು ಬಾನ್ಯಾರ್ಡ್ ಮಿಲೆಟ್. ಸ್ಪೇಸಿಂಗ್ ಬಂದು 30 x 10 ಸೆಂಟಿಮೀಟರ್. ಈಲ್ಡ್ ಬಂದ್ಬಿಟ್ಟು 600 kg ಪರ್ ಹೆಕ್ಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಲ್. ಕ್ರಾಪ್ ಹೆಸರು ಬಂದ್ಬಿಟ್ಟು ಬರ್ಸಿಮ್ ಅಂತ. ಅದ್ರ ಸ್ಪೇಸಿಂಗ್ ನೋಡೋದಾದ್ರೆ 40 ರಿಂದ 4 ರಿಂದ 5 ಸೆಂಟಿಮೀಟರ್ ಅಂತ ಹೇಳ್ಬೋದು. ಅದ್ರ ಟೋಟಲ್ ಈಲ್ಡ್ 1 ಎಕರ್ಗೆ 62 ರಿಂದ 105 ಟನ್ಸ್ ಪರ್ ಹೆಕ್ಟರ್. ಥ್ಯಾಂಕ್ ಯು. ನನ್ನ ಹೆಸರು ಐಶ್ವರ್ಯ. ನನ್ನ ಕ್ರಾಪ್ ಬ್ರೌನ್ ಟಾಪ್ ಮಿಲೆಟ್. ಇದನ್ನ ಕನ್ನಡದಲ್ಲಿ ಕೊರ್ಲೆ ಅಂತ ಕರೀತಾರೆ. ಅಂಡ್ ಇದ್ರ ಸ್ಪೇಸಿಂಗ್ ಬಂದ್ಬಿಟ್ಟು 30 x 10 ಸೆಂಟಿಮೀಟರ್. ಇದ್ರದ್ದು ಇಳುವರಿ ಬಂದ್ಬಿಟ್ಟು 600 kg ಪರ್ ಹೆಕ್ಟರ್. ಥ್ಯಾಂಕ್ ಯು. ನನ್ನ ಕ್ರಾಪ್ ನೇಮು ಟೆಫ್. ಇದ್ರ ಸ್ಪೇಸಿಂಗ್ 13 to 10 ಸೆಂಟಿಮೀಟರ್. ಇದ್ರ ಈಲ್ಡ್ 2000 kg ಪರ್ ಹೆಕ್ಟರ್. ನಮಸ್ಕಾರ ಎಲ್ರಿಗೂ. ಈ ಕ್ರಾಪ್ ಬಂದ್ಬಿಟ್ಟು ಫಾಡರ್ ಸೋರ್ಗಮ್. ಇದರಲ್ಲಿ ಸ್ಪೇಸಿಂಗ್ 35 x 15 ಸೆಂಟಿಮೀಟರ್. ಈಲ್ಡ್ ಬರೋದು 60 to 90 ಟನ್ ಪರ್ ಹೆಕ್ಟರ್ ಬರುತ್ತೆ. ನನ್ನ ಹೆಸರು ಸ್ನೇಹ. ಇದು ಕ್ರಾಪ್ ಬಂದ್ಬಿಟ್ಟು ಕೋಡೋ ಮಿಲೆಟ್. ಇದನ್ನ ಕನ್ನಡದಲ್ಲಿ ಹಾರಕ ಅಂತ ಕರೀತಾರೆ. ಇದ್ರ ಸ್ಪೇಸಿಂಗ್ ಬಂದು 30 x 10 ಸೆಂಟಿಮೀಟರ್. ಇದ್ರದ್ದು ಈಲ್ಡ್ 12 to 13 ಕ್ವಿಂಟಲ್ ಪರ್ ಹೆಕ್ಟೇರ್. ಎಲ್ರಿಗೂ ನಮಸ್ಕಾರ. ಈ ಕ್ರಾಪ್ ಹೆಸರು ನೇಪಿಯರ್ ಗ್ರಾಸ್ ಅಂತ. ಇದರ ಸ್ಪೇಸಿಂಗ್ ನೋಡ್ಬೇಕಪ್ಪ ಅಂದ್ರೆ 70 x 50 ಸೆಂಟಿಮೀಟರ್. ಇದರ ಒಂದು 1 ಹೆಕ್ಟರ್ಗೆ ಎಷ್ಟು ಈಲ್ಡ್ ಬರ್ತಪ್ಪ ಅಂದ್ರೆ 28 ಟನ್ಸ್ ಪರ್ ಹೆಕ್ಟರ್. ಥ್ಯಾಂಕ್ ಯು. ನನ್ನ ಹೆಸರು ಸಹನಾ. ನನ್ನ ಬೆಳೆ ದಂಟು. ಇದರ ವೆರೈಟಿ ಅಮರಂತ ಸುವರ್ಣ. ಇದ್ರ ಸ್ಪೇಸಿಂಗ್ 45 x 15 ಸೆಂಟಿಮೀಟರ್. ಇದ್ರ ಈಲ್ಡ್ 2250 kg ಪರ್ ಹೆಕ್ಟರ್. ಎಲ್ರಿಗೂ ನಮಸ್ಕಾರ. ನನ್ನ ಕ್ರಾಪ್ ಬಂದ್ಬಿಟ್ಟು ಗಿನಿ ಗ್ರಾಸ್ ಅಂತ. ಅದ್ರ ಸ್ಪೇಸಿಂಗ್ ಬಂದ್ಬಿಟ್ಟು 70 x 50 ಸೆಂಟಿಮೀಟರ್. ಮತ್ತೆ ಅದ್ರ ಈಲ್ಡ್ ಬಂದ್ಬಿಟ್ಟು 70 kg ಪರ್ ಹೆಕ್ಟರ್. ನಮಸ್ತೆ, ನನ್ನ ಹೆಸರು ಸೃಷ್ಟಿ ಅಂತ. ನನಗೆ ಬಂದಿರೋ ಕ್ರಾಪ್ ಫೀಲ್ಡ್ ಬೀನು. ಅದು ಕನ್ನಡದಲ್ಲಿ ಅವರೇ ಅಂತ ಕರೀತಾರೆ. ಸ್ಪೇಸಿಂಗ್ 45 x 50 ಸೆಂಟಿಮೀಟರ್. ಹೀಲ್ಡ್ ಬಂದ್ಬಿಟ್ಟು 70 to 80 kg ಪರ್ ಹೆಕ್ಟರ್. ಎಲ್ರಿಗೂ ನಮಸ್ಕಾರ. ಇದು ಕ್ರಾಪ್ ಬಂದ್ಬಿಟ್ಟು ಸೂಪರ್ ನೇಪಿಯರ್ ಗ್ರಾಸ್. ಇದ್ರದ್ದು ಸ್ಪೇಸಿಂಗ್ ಬಂದ್ಬಿಟ್ಟು 70 x 50 ಸೆಂಟಿಮೀಟರ್. ಅಂಡ್ ಇದ್ರದ್ದು ಎಕ್ಸ್ಪೆಕ್ಟೆಡ್ ಈಲ್ಡ್ ಬಂದ್ಬಿಟ್ಟು 500 ಟನ್ ಪರ್ ಹೆಕ್ಟರ್. ಎಲ್ಲರಿಗೂ ನಮಸ್ಕಾರ. ನನ್ ಸೋಯಾಬೀನ್. ಇದ್ರದ್ದು ಸ್ಪೇಸಿಂಗ್ ಬಂದ್ಬಿಟ್ಟು 30 x 10 ಸೆಂಟಿಮೀಟರ್. ಇದ್ರದ್ದು ಇಳುವರಿ ಬಂದ್ಬಿಟ್ಟು 400 to 2300 kg ಪರ್ ಹೆಕ್ಟರ್. ನಮಸ್ಕಾರ ಎಲ್ರಿಗೂ. ಈ ಕ್ರಾಪ್ ಬಂದ್ಬಿಟ್ಟು ಸುವರ್ಣ ನೇಪಿಯರ್. ಇದ್ರ ಸ್ಪೇಸಿಂಗ್ 70 x 50 ಸೆಂಟಿಮೀಟರ್. ಇದರ ಈಲ್ಡ್ ಎಕ್ಸ್ಪೆಕ್ಟೆಡ್ ಈಲ್ಡ್ ಬಂದ್ಬಿಟ್ಟು 500 ಟನ್ ಪರ್ ಹೆಕ್ಟರ್.
ಈ ಕ್ರಾಪ್ ಬಂದು ರೆಡ್ ಗ್ರಾಮ್, ಇದನ್ನ ಕನ್ನಡದಲ್ಲಿ ತೊಗರಿ ಅಂತ ಕರೀತಾರೆ. ಇದ್ರ ಸ್ಪೇಸಿಂಗ್ ಬಂದು 60x30. ಇದ್ರ ಈಲ್ಡ್ ಬಂದು 800 kg per hectare. ನಮಸ್ತೆ, ನಾನು ಪ್ರೀತಿ. ನನ್ನ ಕ್ರಾಪ್ ಚಿಯಾ. ಇದರ ಸ್ಪೇಸಿಂಗ್ 60x45 ಸೆಂಟಿಮೀಟರ್. ಇದ್ರ ಹೀಲ್ಡ್ 2000 kg per hectare. ಎಲ್ರಿಗೂ ನಮಸ್ಕಾರ. ಈ ಕ್ರಾಪ್ ಹೆಸರು ಕಾಫಿ ಅಂತ. ಇದು ಕನ್ನಡದಾಗ ಅಲಸಂದಿ ಅಂತಾರ. ಇದರೊಂದು ಸ್ಪೇಸಿಂಗ್ ನೋಡ್ಬೇಕಪ್ಪ ಅಂದ್ರ 60x30 ಸೆಂಟಿಮೀಟರ್. ಇದು ಟೋಟಲ್ ಇಲ್ಡ್ ಒಂದ್ ಹೆಕ್ಟರ್ ಅಂದ್ರೆ 15 ರಿಂದ 16 ಒಂದು ಕ್ವಿಂಟಲ್ ಪರ್ ಹೆಕ್ಟರ್ ಅನ್ಬೋದು.